ಎಂಜಿನಿಯರ್ ಕವಿತಾಗೆ ಧಿಕ್ಕಾರ, ಮಹಿಳಾ ಆಯೋಗದಿಂದ ನೋಟಿಸ್. ಹಾಸನ ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾರಿಂದ ಮಹಿಳಾ ಆಯೋಗಕ್ಕೆ ದೂರು. ಕೆಲವು ವ್ಯಕ್ತಿಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆ, ಜೀವ ಬೆದರಿಕೆ, ಮಾನಸಿಕ ಕಿರುಕುಳ ಹಿನ್ನೆಲೆ ಕ್ರಮ ಕೈಗೊಂಡು ಸೂಕ್ತ ನ್ಯಾಯ ಒದಗಿಸುವಂತೆ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಕವಿತಾ ದೂರನ್ನು ಸಲ್ಲಿಸಿದ್ದಾರೆ. ಮಹಿಳಾ ಆಯೋಗದಿಂದ ಹಾಸನ ಪೊಲೀಸ್ ಅಧೀಕ್ಷಕರಿಗೆ ನೋಟಿಸ್ ಜಾರಿಯಾಗಿದೆ. ನ್ಯಾಯ ಒದಗಿಸುವಂತೆ 15 ದಿನದೊಳಗೆ ವರದಿ ನೀಡುವಂತೆ ನೋಟಿಸ್ ನೀಡಿದ್ದಾರೆ. ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಸರ್. ಅವರು ಬಂದ್ಬಿಟ್ಟು ಬರೀ ಸೈನ್ ಹಾಕೋಬೇಕು ಸರ್. ಮ್ಯಾನೇಜರ್ದು ಇನ್ನು 6 ತಿಂಗಳು ಸರ್ವಿಸ್ ಇದೆ ಸರ್. ಅವ್ರ ಕೆಲಸವನ್ನು ಕಿತ್ಕೊಂಡಿದ್ದಾರೆ ಸರ್. ಇದು ಮಾತಾಡ್ತಾ ಇರೋದು ತುಂಬಾ ಗಂಭೀರ ಆರೋಪ ಸರ್. ಆಮೇಲೆ ಗಾಡಿ ರಿಪೇರಿ ಅಂತ ಇದು ಮಾಡ್ತಾರೆ, ಇಂಜಿನ್ ಚೆಕ್ ಮಾಡ್ಕೊಂಡಿದ್ದಾರೆ, ಇಂಜಿನ್ ಮಾಡ್ಕೊಂಡು ಹೊಸದು ಹಾಕಿಸ್ತಾರೆ ಸರ್. ಡೀಸೆಲ್ 3-4 ತಿಂಗಳಿಂದ ಡೀಸೆಲ್ ಆಗಿದೆ ಸರ್. ಆಮೇಲೆ ನಾವು ಯಾರು ಕೇಳಕ್ ಹೋದ್ರೆ, ಯಾರು ಮಾತಾಡಕ್ ಹೋದ್ರೆ ಯಾವ ಮೇಲೆ ಯಾವ ವ್ಯಕ್ತಿ ಎಲ್ಲವನ್ನ ನೋಡ್ಕೊಂಡಿದ್ದೀನಿ ಅಂತಾರೆ. ಆಮೇಲೆ ವಾಲ್ಮೆನ್ಗಳನ್ನ ಇಬ್ಬರನ್ನ ಇವರು ಪರ್ಸನಲ್ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿದ್ದಾರೆ ಸರ್. ಅವ್ರನ್ನ ಮನೆ ಕರ್ಕೊಂಡು ಹೋಗಿ ಫೈಲ್ ತಗೊಂಡು ಹೋಗ್ಬಿಟ್ಟು ಕಂಪ್ಯೂಟರ್ ಕೆಲಸ ಮಾಡಿಸ್ತಾರೆ ಸರ್, ಬಿಲ್ ಮಾಡಿಸ್ಕೊತಾರೆ ಸರ್. ವಾಲ್ಮೆನ್ನ ಕಂಪ್ಯೂಟರ್ ಕೆಲಸ ಇಟ್ಕೊಂಡಿದ್ದಾರೆ ಸರ್. ಇಲ್ಲಿ ಯಾರ್ಯಾರು ಏನೇನು ಅರ್ಹತೆ ಇದೆ ಅದೇ ಅಧಿಕಾರನ ಅವ್ರಿಗೆ ಕೊಡೋದು ಮಾಡಿ ಸರ್. ದಯವಿಟ್ಟು ಇಷ್ಟು ಮಾಡ್ಬಿಟ್ಟು ನೀವು ಬಂದ್ಮೇಲೆ ನಮ್ಮ ಕೃಷ್ಣಮೂರ್ತಿ ಸರ್ ಅವ್ರ ತರ ಆಡಳಿತ ಮಾಡೋಂಥ ಅಧಿಕಾರಿಗಳನ್ನ ನಮ್ಗೆ ನೇಮಿಸ್ಕೊಡಿ ಸರ್. 15 ವರ್ಷ ಅಂತ ಹೇಳಿದ್ದಾನೆ. ಅದನ್ನು ಸಹಿತ ಕಂಪ್ಲೇಂಟ್ ಮಾಡಿದ್ದೀನಿ. ಅದನ್ನು ಸಹಿತ ಇವ್ರು ಏನು ಆಕ್ಷನ್ ತಗೊಂಡಿಲ್ಲ. ಮತ್ತೆ ಇಲ್ಲಿವರೆಗೂ ಬಂದು ತಗೊಂಡು ಹಾಕಿಲ್ಲ. ಆಯ್ತಾ? ಗಲ್ಲಿಗಳಲ್ಲಿ ಮನೆಯಲ್ಲಿ ಬಿಲ್ ಕಲೆಕ್ಟರ್ ಮತ್ತೆ ವಾಲ್ಮೀನಿ ಇರ್ತಾರಲ್ಲ ಅವರಿಗೆ